ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಈಗ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಫೀಲ್ಡ್ ಬಂದಿದ್ದೀನಿ. ಫಸ್ಟ್ ಈ ಕಡೆಯಿಂದ ಲೆಫ್ಟ್ ಸೈಡಿಂದ ಕೆಲಸ ಮುಗಿಸ್ಕೊಬಿಟ್ಟು ಇದನ್ನು ಮಧ್ಯಾಹ್ನದೊಳಗೆ ಕ್ಲಿಯರ್ ಮಾಡೋಣ. ಇವಾಗ ಈ ಸೈಡೆಲ್ಲ ಪೂರ್ತಿ ಮುಗೀತು. ಇವಾಗ ಈ ಕಡೆ ಇವಾಗ ಅಲ್ಲಿಂದ ಶುರು ಮಾಡ್ಕೋಬೇಕು ಕೆಲಸನ. ಅರ್ಧ ದಿನದ ಕೆಲಸ ಬೇಗ ಮುಗ್ದೋಗುತ್ತೆ ಅಂದ್ಕೊಂಡೆ, ಆಗಲೇ ಅರ್ಧ ದಿನ ಆದರೂ ಇನ್ನೂ ಮುಗ್ದೇ ಇಲ್ಲ. ಬರೀ ಆ ಕಡೆ ಸೈಡು ಈ ಕಡೆ ಸೈಡ್ ಮುಗ್ದೈತೆ. ಸೆಂಟ್ರಲ್ಲಿ ಬರೀ ಮುಳ್ಳಿನ ಜಿಗ್ಗಳೇ ಇದ್ದಾವೆ. ಈ ಊಟ ಮಾಡ್ಕೊಬಂದು ಮತ್ತೆ ಶುರು ಮಾಡಬೇಕು. ನಮ್ಮ ಮನೆ ಮುಂದೆ ಬೆಳಿತಿದ್ದ ಟೊಮೆಟೊ ಗಿಡ ಬೆಳೆಯೋ ಫೋರ್ಸ್ ನೋಡಿ ಇನ್ಮೇಲೆ ಸಾಂಬಾರ್ಗೆ ಒಂದು ಸ್ವಲ್ಪ ದಿನ ಅದೇ ಆಗುತ್ತೆ ಅಂದ್ಕೊಂಡಿದ್ದೆ. ಅದು ನೋಡಿ ಯಾವ ಸೈಜ್ ಬಿಟ್ಟಿದ್ದಾವೆ ಅಂತ. ಇಷ್ಟೇಷ್ಟಪ್ಪ ಒಳ್ಳೆ ಚೆರ್ರಿ ಹಣ್ಣು ಬಿಟ್ಟು ಹಣ್ಣಾಗ್ಬಿಟ್ಟೈತೆ. ಇನ್ನೆಲ್ಲ ಬರೀ ಕಾಯಿ. ಅವೇ ಒಂದು 10 ಆದರೂ ಬಿಟ್ಟಿದ್ದಿದ್ರೆ ಸಾಂಬಾರ್ಗಾರ. ಇವಾಗ ಕೆಲ್ಸಕ್ಕೆ ಹೊರ ಟೈಮ್ ಆಯ್ತು. 2:15 ಒಂದು ಕೆಲಸ ಮಾಡೋಣ, ಅದು ಮುಗಿಸ್ಬಿಡ್ಬೇಕು ಇವತ್ತು. ಅದು ಮುಗಿಸಿ ಮತ್ತೆ ಬೇಲಿ ಸೈಡ್ದು ಮುಗಿಸ್ಬೇಕು. ಆಮೇಲೆ ನಾಳೆಯಿಂದ ಕೆಳಗಡೆ ಗದ್ದೆ ಸೈಡ್ ಕೊಚ್ಚೋದು. ಇಲ್ಲಿ ನೋಡಿ ಬರೀ ಈ ಥರ ಜಿಗ್ಗೈತೆ. ಅದರಲ್ಲಿ ಅರ್ಧಕ್ಕರ್ಧ ಬರೀ ಮುಳ್ಳಿನ ಗಿಡನೇ ಇದ್ದಾವೆ. ಅದ್ರ ಜೊತೆ ಇದೊಂದು ಬೇರೆ ಇರುವೆಗೂಡು ಎಲ್ಲ ಯುದ್ಧಕ್ಕೆ ಸಜ್ಜಾಗಿ ಓಡಾಡ್ತಿದ್ದಾವೆ. ಇವೇನಾದ್ರು ಒಂದು ಮೈ ಮೇಲೆ ಹತ್ಕೊಂಡ್ರು ಕೆಲಸ ಮಾಡೋ ಇಂಟ್ರೆಸ್ಟೇ ಹೋಗಿಸ್ಬಿಡ್ತವೆ. ಸದ್ಯಕ್ಕೆ ಇಲ್ಲೇ ಇರಲಿ. ಕಡೆ ಬೇಲಿ ಸೈಡಿಂದ ಕುಚ್ಕೊಂಡ್ಬಿಡೋಣ. ನಾವೇನಾದ್ರು ಮೈ ಮೇಲೆ ಹತ್ತಿರ ಮತ್ತೆ ಕೆಲಸನೇ ಮಾಡೋದು ಬಿಡೋಲ್ಲ. ಆ ಥರ ಕಚ್ಚೋಕ್ಕೆ ಶುರು ಮಾಡ್ಬೋದು. ಸದ್ಯಕ್ಕೆ ಇರಲಿ. ಇದೆಲ್ಲ ಮುಗಿಸ್ಕೊಬರೋದ್ರೊಳಗೆ ಹೆಂಗಿರು ಹೋಗಿರ್ತವೆ. ಆಮೇಲೆ ಶುರು ಮಾಡ್ತಾರೆ. ಅಲ್ಲಿ ಬೇಲಿ ಸೈಡೇನು ಕೊಚ್ಚೋಕೆ ಹೋಗಲಿಲ್ಲ, ಬರೀ ಇರುವೆಗಳು ಇಲ್ಲಿದ್ದಲ್ವ, ಹಾಗಾಗಿ ಈ ಕಡೆ ಸೈಡೆಲ್ಲ ಕೊಚ್ಚಿ ಫುಲ್ ಕ್ಲಿಯರ್ ಮಾಡಾಯಿತು. ಇನ್ನು ಇರುವೆಗಳು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾವೆ ಅಂದ್ಬಿಟ್ಟು ಸುಮ್ಮನದೆ. ಮತ್ತು ಈ ಇರುವೆಗಳದೊಂದು ವಿಶೇಷ ನೋಡಿ, ಇಲ್ಲಿ ಇದರಲ್ಲಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ, ಹಂಗೆ ಹೇಳ್ಬಿಡ್ತೀನಿ. ಬೇರೆ ಇರುವೆಗಳ ಥರ ಇವು ಬಾಯಲ್ಲಿ ಕಚ್ಚಲ್ಲ. ಹಿಂದೆ ಚೇಳಿಗಿರೋ ಥರ ಚಿಕ್ಕದೊಂದು ಸೂಜಿ ಥರ ಇರುತ್ತೆ ಬಾಲದಲ್ಲಿ, ಅದರಲ್ಲಿ ಹಾಕಿ ಕುಣುಕ್ತವೆ. ಅದರಲ್ಲಿ ಕಾಫಿ ಕುಯ್ಯೋ ಟೈಮಲ್ಲಂತೂ ಹೆವಿ ಕ್ವಾಟ್ಲಿ ಅವ್ರದ್ದು. ಇದ್ರ ಕಾಟ ತಡೆಯೋಕ್ಕಾದಲ್ಲೇ ಫುಲ್ಲು ಇರುವೆ ಪೌಡ್ರ್ಗಳನ್ನ ತಂದು ಕಾಫಿ ಗಿಡದ ಮೇಲೆ ಉಗ್ಗಿ ಕಾಫಿ ಹಣ್ಣು ಕುಯ್ತಾರೆ. ಅಲ್ಲೇನು ಈ ಥರ ದಪ್ಪ ಗೂಡಿರಲ್ಲ, ಚಿಕ್ಕ ಕಾಫಿ ಹಣ್ಣಿನ ಮಧ್ಯೆ ಕಟ್ಕೊಂಡಿರ್ತವೆ. ಈ ಕಾಫಿ ಕುಯ್ಯೋ ಟೈಮಲ್ಲಿ ಇದು ತೋಟ ಎಲ್ಲ ಫುಲ್ಲು ಬೆಳ್ಳ ಕಾಣಿಸ್ತಿರುತ್ತಲ್ಲ, ಇವಕ್ಕೆ ಮೆಡಿಸನ್ ಉಗ್ಗಿರ್ತಾರೆ ಇರುವೆಗಳ್ದು. ತೊಂದರೆ ಕೊಡೋ ಇರುವೆಗಳಿಂದ ಒಂದೇ ಒಂದು ಲಾಭ ಅಂದರೆ ಅವನ್ನ ತಗೊಂಡೋಗಿ ನಮ್ಮ ತರಕಾರಿ ತೋಟದಲ್ಲಿ ಕಾವಲಿಗೆ ಇಟ್ಕೋಬೋದು. ಅಂದರೆ ಈ ಚಪ್ರದಲ್ಲಿ ಬೆಳೀತಾರಲ್ಲ, ಚಪ್ರದ ಅವರೆಕಾಯಿ, ಸೌತೆಕಾಯಿ ಮತ್ತು ತೊಂಡೆಕಾಯಿ ಎಲ್ಲ, ಮೊದಲೇನು ಮಾಡೋರು ಅಂದರೆ ಅದಕ್ಕೆ ಇಲಿಗಳು, ಅಳಿಲು, ಹೆಗ್ಣಗಳು ಬಂದು ಕಾಟ ಕೊಡ್ತವೆ ಅಂತ ಇದೆಲ್ಲರೇ ಮರದಲ್ಲಿದ್ದರೆ ಅದ್ರ ಕೊಂಬೆ ಸಮೇತ ಕಿತ್ಕೋಗಿ ಅದ್ರ ಮೇಲೆ ಇಟ್ಬಿಡೋರು. ಹಾಗೇನಾದರೂ ಅವು ಇವಿರೋ ಜಾಗಕ್ಕೆ ಅವು ಬರ್ತಾ ಇರಲಿಲ್ಲ. ಒಂದು ಪಕ್ಷ ಬಂದು ಆ ಚಪ್ರ ಒಂಚೂರು ಅಲ್ಲಾಡಿದ್ರೆ ಇವು ಗುಂಪಲ್ಲೇ ಬಂದು ಅವ್ನು ಕಚ್ಚೋಕ್ಕೆ ಶುರು ಮಾಡ್ರೆ ಅವು ಓಡೋಗ್ಬಿಡವು. ಆ ಥರ ಕಾವಲು ಕಾಯೋಕ್ಕೆ ಅಂತ ಹಾಕೊಳ್ಳೋರು ಮನೇಲಿ. ಅವ್ರು ಅದೆಲ್ಲ ಮಾಡಿರೋದು ನೋಡಿಲ್ಲ, ಮೊದಲೆಲ್ಲ ಆಗಿದ್ರೆ ಮಾಡೋರು. ಎಷ್ಟೇ ತೊಂದರೆ ಕೊಟ್ಟರು ಅದನ್ನು ಲಾಭಕ್ಕೆ ಹೆಂಗೆ ಬಳಸ್ಕೋಬೇಕು ಅಂತ ನಮ್ಮ ಜನಗಳು ಗೊತ್ತಿಲ್ವಾ. ಹಾವು ಕಚ್ಚಿದ್ರೆ ಜನ ಸತ್ತೋಯ್ತಾರೆ, ಅಂಥದ್ರಲ್ಲಿ ಅದೇ ಹಾವಿನ ವಿಷಯನ ತಗೊಂಡೋಗಿ ಮೆಡಿಸಿನ್ ಮಾಡ್ಕೊಂಡು ಮನುಷ್ಯರು ಪ್ರಾಣ ಉಳಿಸ್ಕೊತಾರಲ್ಲ, ಇದು ಹಂಗೆ. ಅಷ್ಟು ಮಾತ್ರ ಬಾಕಿ ಮಾಡಿದ್ದೀನಿ. ಈಗ ಬೇಲಿ ಕೆಲಸ ಮುಗಿಸಿ ಕೊನೆಲ್ಲ ಇರುವೆಗಳೆಲ್ಲ ಹೋದ್ಮೇಲೆ ಅಲ್ಲಿ ಕೆಲಸ ಶುರು ಮಾಡೋಣ. ಇವಾಗ ಒಂದು ಸಾಲು ಮನೆವರೆಗೂ ಬೇಲಿ ಕುಚ್ಕೋಗ್ಬಿಡೋಣ. ಇನ್ನೂ 1 ಗಂಟೆ ಟೈಮ್ ಐತಷ್ಟೆ. ಇವಾಗ ಹೋಗಿ ಮೊದಲು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬರೋಣ, ಆಮೇಲೆ ಇನ್ನೂ ಅಡುಗೆ ಮಾಡೋ ಕೆಲಸ ಇದೆ. ಸದ್ಯಕ್ಕೆ ರೋಡ್ ಸೈಡಲ್ಲಿ ಇಷ್ಟು ಕೊಚ್ಚಿದ್ದೀನಿ. ಇನ್ನು ನಾಳೆಗೆ ಇಲ್ಲಿಂದ ಕೆಳಿಗೆ ಹಟ್ಟಿವರೆಗೂ ಐತೆ. ಎಲ್ಲ ಮುಗಿಸಿ ಇವಾಗ ಅಡುಗೆನೂ ಮಾಡಿ ಊಟ ಮಾಡಿ ಮಲ್ಗೋ ಟೈಮ್ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.